ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ವಾಡಿಕೆಯಷ್ಟು ಮಳೆ ಆಗಲಿಲ್ಲ. ಒಂದು ಕಡೆ ರೈತರು ಜನರು ಬರಗಾಲದ ಪರಿಸ್ಥಿತಿ ಆತಂಕದಲ್ಲಿದ್ದರೆ, ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಏನಂತಂದರೆ ರೈತರು ಹಾಗೂ ಜನ ಬರಗಾಲದ ಪರಿಸ್ಥಿತಿಯಲ್ಲಿ ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಏನಂತಂದರೆ ಪಶ್ಚಿಮ ಘಟ್ಟ ಮಹಾರಾಷ್ಟ್ರ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಏನಂತಂದರೆ ಬಹುತೇಕ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಿಗೆ ಒಳ್ಳೆಯ ನೀರು ಹರಿದು ಬಂತು. ಇದರ ಹಿನ್ನೆಲೆಯಲ್ಲಿ ಏನಂತಂದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಸದ್ಯ ನಾವು ಏನಂತಂದರೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಲ್ಲಿದ್ದೇವೆ. ಸದ್ಯ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಾ ಇರಬಹುದು, 51 TMC ಸಾಮರ್ಥ್ಯ ಹೊಂದಿರುವ ಹಿಡಕಲ್ ಜಲಾಶಯ ಇವತ್ತಿಗೆ ಸಂಪೂರ್ಣ ಭರ್ತಿಯಾಗಿದೆ. 51 TMC ಅಷ್ಟು ನೀರು ಸಂಪೂರ್ಣ ಭರ್ತಿಯಾಗಿ ಏನಂತಂದರೆ ಗೇಟ್ ಮೇಲಿಂದ ಆ ನೀರು ಕೂಡ ಧುಮ್ಮುಕುತ್ತಿರುವಂಥ ದೃಶ್ಯಗಳನ್ನು ಕೂಡ ತಾವೆಲ್ಲರೂ ಗಮನಿಸ್ತಾ ಇರಬಹುದು. ಒಂದು ಕಡೆ ಏನಂತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಕೆಲವು ತಾಲೂಕುಗಳಿಗೆ ಬರ ಪರಿಸ್ಥಿತಿ ಉಂಟಾಗಿದೆ. ಇದೇ ಹಿನ್ನೆಲೆಯಲ್ಲಿ ಏನಂತಾರೆ ಜಿಲ್ಲಾಡಳಿತ ಕೂಡ ಬರ ಪ್ರದೇಶಗಳಿಗೆ ಭೇಟಿ ನೀಡಿ, ಜಿಲ್ಲಾ ಉಸ್ತುವಾರಿಯವರು ಕೂಡ ಭೇಟಿ ನೀಡಿ ಬರ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಕೆಲಸವನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡ್ತಾಯಿದೆ. ಇದೇ ರೀತಿಯಾಗಿ ಒಂದು ಕಡೆ ಏನಂತಂದರೆ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಂತಂದರೆ ಜಲಾಶಯ ಭರ್ತಿಯಾಗಿದ್ದರಿಂದ ಮತ್ತೊಂದು ಕಡೆ ಏನಂತಂದರೆ ರೈತರ ಮೊಗದಲ್ಲಿ ಒಂದು ಮಂದಹಾಸ ಮೂಡಿರುವಂಥದ್ದು. ಎಲ್ಲೇ ಒಂದು ಕಡೆ ಏನಂತಂದರೆ ಜೀವನ ಸಾಗಿಸಲು ಅಂದರೆ ಕೃಷಿ ಭೂಮಿಗಳಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯಲು ಯಾವುದೇ ಕೊರತೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಏನಂತಾರೆ ಹಿಡಕಲ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಸದ್ಯ ಏನಂತಂದರೆ ಸುಮಾರು 8500 ಕ್ಯೂಸೆಕ್ ನೀರು ಏನಂತಂದರೆ ಈ ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ 4500ರಷ್ಟು ಕೆನಾಲ್ ಮೂಲಕ ನೀರನ್ನು ಬಿಟ್ಟಿದ್ದಾರೆ. ಅದಾದ ಬಳಿಕ ಇನ್ನೂ 4000 ಕ್ಯೂಸೆಕ್ ನೀರು ಏನಂತಂದರೆ ಈ ಜಲಾಶಯಕ್ಕೆ ಬರ್ತಾ ಇದೆ. ಸದ್ಯ ಏನಂತಂದರೆ ಇಲ್ಲಿ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು, ಯಾವುದೇ ಪರಿಸ್ಥಿತಿಯಲ್ಲಿ ಏನಂತಂದರೆ ನಾವು ಏನಂತಂದರೆ ನೀರನ್ನು ಕೂಡ ಅಂದರೆ ಮೇಲೆ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೇವೆ. ನೀರು ಬರುವ ಬಿಡುಗಡೆಯ ಪರಿಸ್ಥಿತಿ ಬಂದರೆ ನೀರನ್ನು ಬಿಡುವಂಥ ಹಂತದಲ್ಲಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ಏನಂತಂದರೆ ಘಟಪ್ರಭಾ ನದಿಗೆ ನೀರನ್ನು ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ದುರ್ದುಂಡಯ್ಯ ಬಾವಿಮನಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.